ಕೇಂದ್ರ ಸರ್ಕಾರದಿಂದ ಬೈ ಡಿಫಾಲ್ಟ್ ಬರುತ್ತಲ್ಲ, ಅದು ಯಾರು ಇರಲಿ ಬಿಡಲಿ ಬರ್ತಾ ಇರ್ತದಲ್ಲ, ಆ ಯಾವ ಯೋಜನೆಗಳನ್ನು ನಾನೆಲ್ಲ ಹಾಕಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು ಇದೆ, ಆದರೆ ಅದಕ್ಕೆ ವಿಶೇಷವಾಗಿ ಸಂಸದನಾಗಿ ನಾನು ಏನು ಪ್ರಯತ್ನವನ್ನು ಹಾಕಿ ತಂದಿದ್ದೀನಿ, ಆ ಯೋಜನೆಗಳನ್ನು ನಾನಿಲ್ಲಿ ಪಟ್ಟಿಯನ್ನು ಮಾಡಿದ್ದೀನಿ. 2014ಕ್ಕಿಂತ ಮೊದಲು 10 ವರ್ಷದಲ್ಲಿ ಮೈಸೂರಿಗೆ ಎಷ್ಟು ಟ್ರೈನ್ ಬಂತು ಅಂದರೆ ಯಾವ ಟ್ರೈನು ಬಂದಿರಲಿಲ್ಲ. ಆದರೆ 2014ರಿಂದ 2024ವರೆಗೂ 11 ಟ್ರೈನ್ ತಂದೀನಿ. 12ನೇ ಟ್ರೈನು ರಾಮೇಶ್ವರಮಿಗೆ ಇನ್ನು ಕೆಲವೇ ದಿನಗಳಲ್ಲಿ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಹಾಗೆ ಬೆಂಗಳೂರು ಮೈಸೂರು ಹೈವೇ ಇರ್ಬೋದು, ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಇರ್ಬೋದು, ಹಾಗೆ ರಿಂಗ್ ರೋಡ್ ಇರ್ಬೋದು, ರಿಂಗ್ ರೋಡಿಗೆ ಲೈಟ್ ಹಾಕ್ಸಿದಿರೋವಂಥದ್ದು ಇರ್ಬೋದು, ಜಲ್ ಜೀವನ್ ಮಿಷನಲ್ಲಿ ನೀರನ್ನು ತಂದಿದ್ದಿರ್ಬೋದು, ಅಮೃತ್ ಯೋಜನೆಯಲ್ಲಿ ನೀರು ತಂದಿರೋವಂಥದ್ದು ಇರ್ಬೋದು. ಹೀಗೆ ಹಲವು ಯೋಜನೆಗಳ ಜೊತೆಗೆ ಮಡಿಕೇರಿಗೆ ಕುಶಾಲನಗರದವರೆಗೂ 4130 ಕೋಟಿ ರೂಪಾಯಿನಲ್ಲಿ 4 ಲೈನ್ ಹೈವೇ, ಆಕ್ಸೆಸ್ ಕಂಟ್ರೋಲ್ಡ್ ಹೈವೇನ ತಂದಿರುವಂಥದ್ದು ಇರ್ಬೋದು. ಈ ರೀತಿ ಎಲ್ಲ ಯೋಜನೆಗಳನ್ನು ಪಟ್ಟಿ ಮಾಡಿ, ವಿಶೇಷವಾಗಿ ಕೊಡಗಿನಲ್ಲಿ ಸಾಕಷ್ಟು ಯೋಜನೆಗಳು ಅಮೃತಲ್ಲಿ ಬಂದಾಗ ಅಪ್ಪಚ್ಚಣ್ಣ ಅವರು ಸೋಮವಾರಪೇಟೆ ಇರ್ಬೋದು, ಮಡಿಕೇರಿ ಇರ್ಬೋದು, ಕುಶಾಲನಗರ ಇರ್ಬೋದು, ಅಲ್ಲಿಗೆ ಅವರು ದೊಡ್ಡ ಮಟ್ಟ ಸಹಾಯನ ಮಾಡಿದ್ದಾರೆ. ಹಾಗೆ ವಿರಾಜಪೇಟೆಗೂ 58 ಕೋಟಿ ರೂಪಾಯಿ ಅಮೃತಲ್ಲಿ ಬಂದಾಗ ಅಲ್ಲಿ ಬೋಪಾಯಿ ಸರ್ ಇರ್ಬೋದು. ಹೀಗೆ ಪಕ್ಷ ಎಲ್ಲರೂ ನಾವು ಒಟ್ಟಾಗಿ ಸೇರಿ ಏನೇನು ಕೆಲಸವನ್ನು ತಂದಿದ್ದೀವಿ ಅಂತ. ಹಾಗೆ ಮೈಸೂರಿನಲ್ಲಿ ವಿದ್ಯಾರಣ್ಯಪುರ ಕಸ ತೆಗೆಸುವಂಥದ್ದು ಇರ್ಬೋದು, ಅಲ್ಲಿ ರಾಮದಾಸ್ ಜಿಯವರ ದೊಡ್ಡ ಸಹಕಾರ ಅನ್ನೋದು ಇದೆ. ಹಾಗೆ ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಮೈಸೂರಿನಲ್ಲೂ ಕೂಡ ಇಷ್ಟು ಅಭಿವೃದ್ಧಿ ಕಾರ್ಯಗಳು ಬರಬೇಕಾದ್ರೆ ರಾಜ್ಯ ಸರ್ಕಾರದಿಂದಲೂ ಕೂಡ ಸ್ಪಂದನೆ ಕೊಡಬೇಕು. ಅಂದರೆ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬರು 1,000 ಕೋಟಿ ರೂಪಾಯಿಗಿಂತ ಹೆಚ್ಚು ಮೈಸೂರು ಏರ್ಪೋರ್ಟ್ ಎಕ್ಸ್ಪಾನ್ಷನ್ನು, ಜಲ್ ಜೀವನ್ ಮಿಷನ್ನು, ಅಮೃತ್ ಯೋಜನೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಹಾಗೆ ಯಡಿಯೂರಪ್ಪ ಸಾಹೇಬರು ಕಷ್ಟ ಕಾಲದಲ್ಲಿ ಈ ರಾಜ್ಯದ ಚುಕ್ಕಾಣಿಯನ್ನು ವಹಿಸಿ ಎಲ್ಲ ಕಡೆಯೂ ಕೂಡ ನೆರೆ ಬಂದಾಗಲೂ ಕೂಡ ಮುನ್ನಡೆಸಿ, ಆಗ ನಮ್ಮ ಪಕ್ಷಕ್ಕೆ ಅಧಿಕಾರ ತಂದಿದ್ದರಿಂದಾಗಿ, ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರಿಂದಾಗಿ ಬೆಂಗಳೂರು ಮೈಸೂರು ಹೈವೇನ ಎಲ್ಲ ಅಡಚಣೆಗಳ ಮಧ್ಯದಲ್ಲೂ ಕೂಡ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಹೀಗೆ ನಮ್ಮ ಇಬ್ಬರು ಈ ಹಿಂದಿನ ಮುಖ್ಯಮಂತ್ರಿಗಳು ಬಹಳ ದೊಡ್ಡ ಯೋಗದಾನವನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಪ್ರಯತ್ನ, ಅವರೆಲ್ಲರ ಆಶೀರ್ವಾದ. ನಾಗೇಂದ್ರಣ್ಣ ಇದ್ದಾರೆ, ಅದು ನಮ್ಮ KR ಹಾಸ್ಪಿಟಲನ್ನು ನವೀಕರಣ ಇರ್ಬೋದು, ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲನ್ನು ತರುವಂಥದ್ದು ಇರ್ಬೋದು, ಅದಕ್ಕೆ ಅವ್ರ ದೊಡ್ಡ ಯೋಗದಾನ ಇದೆ. ಹಾಗೆ ರಾಮದಾಸ್ ಜಿಯವರು ಮೈಸೂರಿಗೆ ಫಸ್ಟ್ ಜಯದೇವ ಹಾಸ್ಪಿಟಲ್ ಬರಬೇಕು ಅಂತಂದರೆ ಅದಕ್ಕೆ ರಾಮದಾಸ್ ಜಿಯವರ ಕಾರಣ. ಹೀಗೆ ಎಲ್ಲರ ಸಹಕಾರ, ಪಕ್ಷದ ಕಾರ್ಯಕರ್ತರ ಸಹಕಾರದಿಂದ ಇಷ್ಟು ಕೆಲಸವನ್ನು ಮಾಡಿದ್ದೀನಿ. ಅದ್ರದ್ದು ನಿಮಗೆ ಒಂದು ರಿಪೋರ್ಟ್ ಕಾರ್ಡನ್ನು ಕೂಡ ಕೊಟ್ಟಿದ್ದೀವಿ. ನಿಶ್ಚಿತವಾಗಿ 26 ಎಕರೆ ಜಾಗವನ್ನು ಗುರುತು ಮಾಡಿದ್ದೀವಿ. ಮುಂದಿನ ಟರ್ಮಲ್ಲಿ ಮೈಸೂರಿಗೆ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಕೂಡ ಬರುತ್ತೆ. ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನು ಮಾಡಲಿಕ್ಕೂ 10 ಕೋಟಿ ರೂಪಾಯಿ DPR ಮಾಡಲಿಕ್ಕೂ ಕೂಡ ಸ್ಯಾಂಕ್ಷನ್ ಮಾಡಿಸಲಾಗಿದೆ. ಆ ಕೆಲಸನೂ ಆಗುತ್ತೆ. Tier 2 ಆ್ಯಂಡ್ Tier 3 ಸಿಟೀಸಿಗೆ ಮೆಟ್ರೋ ರೈಲನ್ನು ಕೂಡ ಕೊಡ್ತಾರೆ. ಅದಕ್ಕೂ ಕೂಡ ಇವತ್ತು ಮೋದಿಜಿಯವರ ಬಾಯಿಂದಲೇ ಆ ಮಾತು ಕೂಡ ಬಂದಿದೆ. ಅದು ಮೆಟ್ರೋ ಟ್ರೈನ್ ಬರಬೇಕು ಅಂದರೆ ಮೈಸೂರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೂ ಮೆಟ್ರೋ ಟ್ರೈನ್ ಬೇಕಾಗುತ್ತೆ. ಹಾಗಾಗಿ ಈಗ ಡಬಲ್ ಟ್ರ್ಯಾಕಿಂಗನ್ನು ನಮ್ಮ ಸರ್ಕಾರ ಬಂದಾದಮೇಲೆ ಸದಾನಂದ ಗೌಡ ಸಾಹೇಬರು 750 ಕೋಟಿ ರೂಪಾಯಿ ಕೊಟ್ಟು ಡಬಲ್ ಟ್ರ್ಯಾಕಿಂಗು ಮತ್ತು ಎಲೆಕ್ಟ್ರಿಫಿಕೇಷನ್ ನಾವು ಕಂಪ್ಲೀಟ್ ಮಾಡಿದ್ದು. ಇವತ್ತು ಮೈಸೂರಿಗೆ ಮೆಟ್ರೋ ತರುವಂತಹ ನಿಟ್ಟಿನಲ್ಲಿ ಕ್ವಾಡ್ರಾಪ್ಲಿಂಗ್ ಅಂತ ಹೇಳ್ತೀವಿ, ಅಂದರೆ 4 ಲೈನಿಂಗು, ರೈಲ್ವೆ ಟ್ರ್ಯಾಕನ್ನು ಕೂಡ 4 ಲೈನಿಂಗ್ ಮಾಡ್ತಾ ಇದ್ದೀವಿ. ಅದರದ್ದು DPRಗೂ ಕೂಡ ಆದೇಶವಾಗಿದೆ, ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಹಾಗೆ ಮೈಸೂರಿಂದ ಚೆನ್ನೈಗೆ ವಯಾ ಬೆಂಗಳೂರು ಹೈ ಸ್ಪೀಡ್ ಟ್ರೈನ್ ಪ್ರಾಜೆಕ್ಟ್ ಅಂದರೆ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಏನಿದೆ ಅದರದ್ದು ಕೂಡ DPR ನಡೀತಾ ಇದೆ.